ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ನಾವು ಇವತ್ತು ವಾನಮ್ ಲೇಕ್ಗೆ ಹೋಗ್ತಾ ಇದ್ದೀವಿ ಕ್ಯಾಂಪಿಂಗ್ ಮಾಡೋಣ ಅಂತ. ಅಲ್ಲೋಗಿ ಸ್ವಲ್ಪ ಅಡುಗೆ ಗಿಡಿಗೆ ಮಾಡಿಕೊಂಡು ಲೇಕ್ ವ್ಯೂ ನೋಡಿಕೊಂಡು ಆರಾಮಾಗಿ ವೀಕೆಂಡ್ ಸ್ಪೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ, ನೋಡಿಸ್ತೀನಿ ಅಲ್ಲಿ ಹೆಂಗಿದೆ ಸ್ಪಾಟು ಎಲ್ಲ ಪ್ರತಿಯೊಂದು ತೋರಿಸ್ತೀನಿ. ಎಸ್, ಲೆಟ್ಸ್ ಗೋ ಗೈಸ್. ಹೋಗ್ತಾ ಇದ್ದೀವಿ, ನೋಡ್ಬೋದು ನಮ್ಮ ಮಮ್ಮಿಯವರು ನೋಡಿ, ನಮ್ಮ ತಾಯಿಯವರು. ಮಮ್ಮಿ ನೋಡಿ, ಅವರು ನಮ್ಮ ತಂದೆ ಅವರು ಡ್ರೈವಿಂಗ್ಗೆ ಅಂತ ಹೇಳಿ ಮಾಡಿಸಿರೋಂಗೆ ಪೀಸ್ ಅದು, ಬಟ್ ಆದರೆ ಅವ್ರಿಗೆ ಆಟೋಮೆಟಿಕ್ ಕಾರ್ ಬರಲ್ಲ. ಸೊ ಗಾಯ್ಸ್, ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿಂದ ಹೊಸ ರೋಡಿಂದ 30 ಕಿಲೋಮೀಟರ್, 52 ಕಿಲೋಮೀಟರ್ಸ್ ಇದೆ. ಸೊ ನೋಡ್ಬೋದು, ಎಲ್ಲ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿ ತುಂಬ ದಿನಗಳ ನಂತರ ಹೊರಗಡೆ ಹೋಗ್ತಾ ಇದ್ದಾರೆ. ಮಮ್ಮಿ ಏನು ಅನಿಸ್ತಾ ಇದೆ? ಏನು ಅನಿಸ್ತಾ ಇದೆ, ನನ್ನ ಮಗಳು ಅಳಿಯನಿಂದ ನಾನು ಸ್ವಲ್ಪ ಹ್ಯಾಪಿಯಾಗಿ ಔಟ್ ಸೈಡ್ ಬರ್ತಾ ಇದ್ದೀನಿ ಅನಿಸ್ತಾ ಇದೆ. ಹಾಗಂದ್ರೆ ಮಕ್ಕಳಿಂದ ಎಲ್ಲೂ ಹೋಗಿಲ್ವಾ? ಮಕ್ಕಳಿಂದ ಎಲ್ಲೂ ಹೋಗೋದು, ಬರೀ ಅವ್ರದ್ದು ಮಕ್ಕಳಿಂದ ಎಲ್ಲೂ ಹೋಗಿಲ್ಲ. ಅವ್ರು ಎಂಜಾಯ್ ಮಾಡ್ತಾರಷ್ಟೇ. ಅವರೆಲ್ಲ ಓಲ್ಡ್ ಮನುಷ್ಯರಲ್ಲ, ಅವ್ರು ಎಂಜಾಯ್ ಮಾಡ್ತಾರೆ. ಸುಮ್ಮನೆ ಹಂಗೆ ಹೇಳ್ತಾರೆ ನಮ್ಮಮ್ಮ. ಬಟ್ ನಾವು ಎಲ್ಲ ವೀಕೆಂಡ್ ಎವ್ರಿ ಸ್ಯಾಟರ್ಡೆ ಸಂಡೇ ನಾವು ಹೋಗ್ತಾ ಇರ್ತೀರಿ. ನಮ್ಮ ಊರಲ್ಲಿ ಇಂಥ ಲೇಕಲ್ಲೇ ಫಿಶ್ ಹಿಡಿತಾ ಇದ್ದಿದ್ದು ಸಂತ. ಸೊ ಗಾಯ್ಸ್, ಫೈನಲಿ ರೀಚ್ ಆದ್ವಿ. ನೋಡ್ಬೋದು ನೀವು. ನೋಡಿ ಗಾಯ್ಸ್, ಇಷ್ಟುದ್ದ ಇದೆ ಇದು ಲೇಕು. ಆರಾಮಾಗಿ ಒಂದು 20-30 ಗಾಡಿ ಬಂದು ಕ್ಯಾಂಪಿಂಗ್ ಮಾಡ್ಕೊಬೋದು. ಅಷ್ಟೊಂದು ದೊಡ್ಡ ಸ್ಪೇಸ್ ಇದೆ. ಕ್ರೇಜಿ ಆಗಿದೆ ಗೈಸ್. ನೋಡಿ, ನಾವಿಲ್ಲಿ ಕೂತಿದ್ದೀವಿ. ಯಾರೂ ಇಲ್ಲ ಗೈಸ್, ಇವತ್ತು ಸಂಡೇ ಆ್ಯಕ್ಚುಲಿ ಯಾರೂ ಇಲ್ಲ. ಫುಲ್ ಖಾಲಿ, ಫುಲ್ ಲೇಕೇ ನಮಗೆ ಬಿಟ್ಬಿಟ್ಟಿದ್ದಾರೆ. ಸೊ ಗೈಸ್, ಬನ್ನಿ ಇವಾಗ ಕುಕ್ಕಿಂಗ್ ಮಾಡೋಣ, ಊಟ ಗೀಟ ಮಾಡ್ಕೊಂಡು ತಿನ್ನೋದು. ಏನಂತೀರಾ? ಸೊ ಗೈಸ್, ವಾನಮ್ ಲೇಕ್ ಇದು ಒನ್ ಆಫ್ ದ ಬ್ಯೂಟಿಫುಲ್ ಲೇಕ್ ಇನ್ ತಮಿಳ್ನಾಡು ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಎಲ್ಲ ಥರ ಕ್ಯಾಂಪಿಂಗು ಎಲ್ಲ ಮಾಡ್ಕೊಂಡು ತಿನ್ಬೋದು. ಸೊ ಫಿಶಿಂಗ್ ಇದೆ, ಜೊತೆಗೆ ನಿಮಗೆ ಎಲ್ಲ ಫೆಸಿಲಿಟೀಸ್ ಇದೆ, ಇಂಥದ್ದಿಲ್ಲ ಅಂತ ಇಲ್ಲ. ಸೊ ಬನ್ನಿ ಇವಾಗ ಕುಕ್ಕಿಂಗ್ ಇವರು ಏನೇನು ಮಾಡೋಣ ಅಂತ ಇದ್ದಾರೆ ಎಲ್ಲ ನೋಡೋಣ. ಕಟ್ ಮಾಡಿ ಪ್ರತಿಯೊಂದು ನಿಮಗೆ ತೋರಿಸ್ತೀನಿ, ಅಪ್ಡೇಟ್ ಮಾಡ್ತೀನಿ. ಸ್ಟೇ ಟ್ಯೂನ್ ಗೈಸ್. ಕ್ರೇಜಿ ಗೈಸ್. ನೋಡಿ ಕುದುರೆ ಯಾವ ಥರ ಇದೆ. ಈ ಹಳ್ಳಿದಲ್ಲೂ ಕುದುರೆ ಸಾಕ್ತಾರೆ. ಕ್ರೇಜಿ ಆಗಿದೆ ಅಂದ್ಕೊಳ್ಳಿ. ಇದು ಯಾವ ಬ್ರೀಡ್ ಅಂತ ಏನಾರು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಈ ಕುದುರೆ, ಕುರಿಗಳು, ಮೀನು ಹಿಡಿಯೋದಾಗಲಿ ಎಲ್ಲ ಇದೆ ಗೈಸ್, ಇಲ್ಲಿ ಪ್ರತಿಯೊಂದು ಇದೆ. ಸೊ ಇದ್ರ ಜೊತೆ ಈ ವ್ಯೂ ಜೊತೆ ಮಸ್ತಾಗಿ ಕುಕ್ಕಿಂಗ್ ಮಾಡ್ಕೊಂಡು ತಿಂತಾಯಿದ್ರೆ ಬೇರೆ ಲೆವೆಲ್ಲು. ಜಗತ್ತೇ ಬೇಡ, ಆರಾಮಾಗಿರ್ಬೋದು ಗೈಸ್. ನೋಡಿ ಏನಿದೆ ನೋಡಿ ಪ್ಲೇಸು, ಬ್ಯೂಟಿಫುಲ್ ಪ್ಲೇಸ್ ಗೈಸ್. ಇವಾಗ ಏನು ಮಾಡ್ತಾ ಇದ್ದೀರಾ ಅಕ್ಕ ಅಡುಗೆ? ಅದೇ ಏನಂತ ಹೇಳಿದ್ರೆ ನಾವು ಒಂದೊಂದೇ ಹೇಳ್ತೀವಿ ರೆಸಿಪಿ, ನೋಡೋರು ಮಾಡ್ಕೋಬೇಕು ತಾನೆ. ಚಿಕನ್ ಕಬಾಬ್ ಗ್ರೇವಿ. ಓಕೆ, ಇವಾಗ ಮೊದಲನೇದಾಗೆ ಸ್ಟಾರ್ಟರ್ಸಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಕಬಾಬ್ ಜೊತೆ ಸನ್ಪ್ಯೂರ್ ಆಯಿಲು, ಬೇಕಾದಷ್ಟು ಸನ್ಪ್ಯೂರ್ ಆಯಿಲ್ ಹಾಕ್ಕೊಳ್ಳಿ. ಕಬಾಬ್ ಮಾಡಿ ಒಂದೊಂದು ಬಿಟ್ಕೊಳ್ಳಿ. ಬಿಡಿ ಮನೇಲೇ ಇಲ್ಲ ಇಲ್ಲೇ ಬಂದು ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಒಂದೊಂದೇ ಬಿಡ್ತಾಯಿರಿ. ಎಲ್ಲ ರೆಡಿ ಮಾಡ್ಕೊಂಡ್ಬಂದ್ರಿ ನಾವು.
ನೋಡಿ ಯಾವ ಥರ ಇದೆ ಸ್ಪಾಟು, ಬ್ಯೂಟಿಫುಲ್ ಆಗಿದೆ. ಶೆಫ್, ಮಾಸ್ಟರ್ ಶೆಫ್ ಇವರು, ಎಲ್ಲ ಥರ ಅಡುಗೆ ಬರುತ್ತೆ ಅವ್ರಿಗೆ. ಸೊ ನೋಡಿ ಇವಾಗ 1 by 1 ಮಾಡ್ತಾರೆ. ನಮ್ಮಪ್ಪ ಅಂತೂ ಹೋಗ್ತಾ ಇರ್ತಾರೆ ಗಾಯ್ಸ್, ಒಂದೊಂದು ಸ್ಟಾಪ್ಗಳು ಲೋಡಲ್ಲಿ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅವ್ರಿಗಿದೇನು ಹೊಸ್ದಲ್ಲ, ಸೊ ಇವ್ರಿಗೆ ಹೊಸ್ತು ಇದು. ನೋಡಿ ನೀವು ಈ ಥರ ವೀಕೆಂಡ್ಸಲ್ಲಿ ಆರಾಮಾಗಿ ಈ ಥರ ಒಂದು ಜಾಗಕ್ಕೆ ಬಂದು ಅಡುಗೆ ಮಾಡ್ಕೊಂಡು ತಿಂದರೆ ಅದ್ರ ಸುಖನೇ ಬೇರೆ. ಏನಂತೀರಾ? ಒನ್ ಮೋರ್ ಅನ್ಬೇಕು. ಕಬಾಬ್ ಬಿಡ್ತಾ ಇರಬೇಕು, ಒನ್ ಮೋರ್ ಅನ್ಬೇಕು. ರೈಸ್ ಕಬಾಬ್ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡೋಣ. ಮಮ್ಮಿ ಟೇಸ್ಟ್ ಮಾಡು, ಹೆಂಗಿದೆ ಹೇಳು. ಸೂಪರ್. ಅವನ ಕೈಗೆ ಬಂಗಾರದ ಉಂಗುರ ಹಾಕ್ಬೇಕು ಫಸ್ಟು. ಎಷ್ಟು ದಿವಸ ಆದಮೇಲೆ ಈ ಥರ ಒಂದು ಹೊರಗಡೆ ಬಂದು ಅಡುಗೆ ಮಾಡ್ಕೊಂಡು ತಿಂತಾ ಇದೆಯಾ? ನಿನ್ನ ಬಾಲ್ಯದ್ದು ಹೇಳ್ತಾ ಇಲ್ಲ, ನಿಮ್ಮ ಸೊರಬದ್ದು, ಹಳೆ ಸೊರಬದ್ದು ಹೇಳ್ತಾ ಇಲ್ಲ. ಇವಾಗ ಬೆಂಗಳೂರಲ್ಲಿ ಎಷ್ಟು ದಿನಗಳ ನಂತರ ಈ ಥರ ಒಂದು ಔಟ್ಡೋರ್ ಹೊರಗಡೆ ಬಂದು ಅಡುಗೆ ಮಾಡ್ಕೊಂಡು ತಿಂತಾ ಇದೆಯಾ? ಇದೇ ನನ್ನ ಲೈಫಲ್ಲಿ ಫಸ್ಟ್ ಕಣೋ. ನನ್ನ ಮಗಳು ಅಳಿಯನ್ ಕಾಲದಲ್ಲೇ ಫಸ್ಟು. ಓ ಮೈ ಗಾಡ್. ಅದನ್ನ ಅವನು ಎಡಿಟ್ ಮಾಡಿ ಕಟ್ ಮಾಡಿ ಹಾಕ್ತಾನೆ. ಅದನ್ನೇನು ಇದು ಮಾಡಬೇಡ. ಇದೇ ನನ್ನ ಲೈಫ್ ಫ್ಯಾಮಿಲಿ ಜೊತೆ ಬಂದಿರೋದು. ಸೊ ನೋಡಿ ಗಾಯ್ಸ್, ಎಲ್ಲ ಗಲೀಜು ಮಾಡಿ ಇಕ್ಕಿದ್ದಾರೆ ಎಲ್ಲ ಕಡೆ. ಸೊ ಇದರಿಂದ ಯಾವುದೇ ಥರ ಇಲ್ಲಿ ಇವಾಗ ಅಲೌ ಮಾಡ್ತಾ ಇಲ್ಲ. ಸೊ ದಯವಿಟ್ಟು ಸ್ವಲ್ಪ ಆದಷ್ಟು ಕ್ಲೀನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿ, ಜಾಗನ ಅಧ್ವಾನ ಮಾಡಬೇಡಿ. ಇಸ್ ದಿಸ್ ಬ್ರದರ್? ಐ ಮೀನ್ ಮಟನ್ ಗ್ರೇವಿ ಆರ್ ಮಟನ್ ಗ್ರೇವಿ? ಗೈಸ್, ಮಟನ್ ಗ್ರೇವಿ ಮಾಡುವ ವಿಧಾನ. ಬಿಸಿಲು ನೋಡು, ಬಿಸಿಲು ಕಡಿಮೆ ಆದ್ಮೇಲೆ ಬರ್ತಾರೆ. ಬೆಳಿಗ್ಗೆನೆ ಬಿಡಬೇಕಿತ್ತು. ನೀವು ಹೆಣ್ಮಕ್ಳು ಮಾರ್ನಿಂಗ್ ನೋ ಪಾಯಿಂಟ್. Morning then full morning we have to come to see the sunrise. Sunrise, yes sir. I thought you guys will take on sunrise only. Guys, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ. ಓಕೆ, ಅರಿಶಿನ ಪುಡಿ ಹಾಕ್ಕೊಳ್ಳಿ ನಿಮಗೆ. ಸ್ಟಾರ್ಟಿಂಗ್ ಅರಿಶಿನ ಪುಡಿ. ಇದು ಬಂದ್ಬಿಟ್ಟು ನಾರ್ತ್ ಇಂಡಿಯನ್ ಮಟನ್ ಕರಿ, ಮಟನ್ ಗ್ರೇವಿ. ಸೊ ಮಾಡುವ ವಿಧಾನ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬರೀ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಇಟ್ಕೊಳ್ಳಿ, ಇಷ್ಟೇ. ಬರೀ ಇದಷ್ಟೇ. ಇವನೇನಿಲ್ಲ, ಇವಂದೇನು ಹೆಲ್ಪ್ ಇಲ್ಲ, ಇವಂದು ಯಾವ ಸಹಾಯನೂ ಇಲ್ಲ ಇದರಲ್ಲಿ. ಬರೀ ತೋರ್ಸೋದಷ್ಟೇ ಇವಂದು. ಹೌದು ಗಾಯ್ಸ್, ನಮ್ಮ ಕೈಯಲ್ಲಿ ಆಗೋದು ಮಾಡ್ತಾಯಿದ್ದೀವಿ. ಸೊ ನಮ್ಮ ಅಕ್ಕ ಅವರು ಫೈನಲಿ ಇವಾಗ ನೆಕ್ಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರಂತೆ. ಇವಾಗ ನೆಕ್ಸ್ಟ್ ನಮ್ಮ ಅಕ್ಕ ವ್ಲಾಗ್ಸ್ ಬರುತ್ತೆ. ಸೊ ಸ್ಟೇ ಟ್ಯೂನ್ ಗಾಯ್ಸ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೆಲ್ಲ ಸ್ಕಿಲ್ ಇಲ್ಲ ನಮಗೆ, ಅದೆಲ್ಲ ನಾವು ಮಾಡಲ್ಲ. ಅದೆಲ್ಲ ಇವ್ರಿಗೆ ಕರೆಕ್ಟು. ಇಲ್ಲ ಮಾಡಕ್ಕ, ಚೆನ್ನಾಗಿರುತ್ತೆ, ಮಾಡು. ನಾನು ಸಪೋರ್ಟ್ ಮಾಡ್ತೀನಿ ನಿನಗೆ. ಯಾವ ಥರ ಬೇಕು ನಿನಗೆ ಎಲ್ಲ ಥರ ಸಪೋರ್ಟ್ ನಾವು ಮಾಡ್ತೀವಿ. ಸೊ ಮಾಡಿ ಒಳ್ಳೊಳ್ಳೆ ಈ ಥರ ಒಳ್ಳೊಳ್ಳೆ ಈ ಥರ ಅಡುಗೆ ಮಾಡಿಕೊಡಿ, ಎಲ್ಲರಿಗೂ ಖುಷಿ ಪಡಿಸಿ. ದೇವ್ರು ನಿಮಗೆ ಒಳ್ಳೇದು ಮಾಡ್ತಾರೆ. ನೋಡಿ ಗೈಸ್, ಪಾಪ ಅವ್ರಿಗೆ ಜಾಗ ಸಿಕ್ಕಿಲ್ಲ, ಹೋಗ್ತಾ ಇದ್ದಾರೆ. ಅಲ್ಲಿದೆ ಒಂದು 2-3 ಜಾಗ ಇದೆ, ಅಲ್ಲಿ ಹಾಕೊತಾರೆ ಇವಾಗ. ಸೊ ಆಲೂಗಡ್ಡೆನ ಒಂದು 5 to 10 minutes ಬಾಯ್ಲ್ ಆಗಕ್ಕೆ ಬಿಟ್ಬಿಟ್ಟು ನೆಕ್ಸ್ಟು ನೀವು ಇದು ಮಾಡಬೇಕು. ಸೊ ಗೈಸ್, ಆಲೂ ಫ್ರೈ ಮಾಡ್ಕೊಂಡು ಆಯಿತು. ಇವಾಗ ಮಟನ್ ಗ್ರೇವಿಗೆ ನೀವು ಸ್ಟಾರ್ಟಿಂಗ್ ಏನೇನು ಹಾಕ್ಕೊಬೇಕಂದ್ರೆ ಆನಿಯನ್ ಹಾಕ್ಕೊಬೇಕು, ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೊತೆಗೆ ಟೊಮೆಟೊ ಪೇಸ್ಟು, ಜೊತೆಗೆ ನಿಮಗೆ ಯಾವ್ಯಾವ ಮಸಾಲ ಬೇಕು ಎಲ್ಲ ಥರ ಮಸಾಲಾಸ್ ಹಾಕ್ಕೊಂಡ್ರೆ ನೋಡ್ಬೋದು. ಸೊ ಅದ್ರ ಮೇಲೆ ನಿಮಗೆ ಎಕ್ಸ್ಟ್ರಾ ಏನೇನೋ ಆ್ಯಡ್ ಮಾಡ್ಕೊಬೇಕಂತಿದ್ರೆ ಅದು ಆ್ಯಡ್ ಮಾಡ್ಕೊಬೋದು. ಅದ್ರ ನೆಕ್ಸ್ಟು ನೀವು ಮಾಂಸವನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು.
ಚಟಾಪಟ ತಿರುಗ್ತಾ ಇರಬೇಕು, ಮಾಡ್ತಾ ಇರಬೇಕು. What is this, brother? Chaat powder? No. Chili powder. Kashmiri chili. ಖಾರ ಪುಡಿ, ಕಾಶ್ಮೀರಿ ಖಾರ ಪುಡಿ. Water bottle. ಘಮ ಅಂತ ಬರ್ತಾ ಇದೆ, ಸುಗಂಧದ ವಾಸನೆ. ಆರಾಮಾಗಿ ಒಂದು 2-3 ಚಾಪೆ ತಗೊಂಬಿಡಿ, ಆರಾಮಾಗಿ ಕೆರೆನ ನದಿನ ನೋಡಿಕೊಂಡು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು. ನೋಡಿ ಗಾಯ್ಸ್, ಈಗ ಜನಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವ್ರಿಗೆ ಜಾಗ ಇವಾಗ ಸಿಕ್ಕಿದೆ ನೋಡಿ, ನಮ್ಗೆ ಒಳ್ಳೆ ಜಾಗ ಸಿಕ್ಕಿದೆ. ಸೊ ಬಿಸಿಲಲ್ಲ, ಮಧ್ಯಾಹ್ನ ಬಿಸಿಲಿರೋದ್ರಿಂದ ಎಲ್ಲರೂ ಸಾಯಂಕಾಲ ಬಿಸಿಲು ಕಡಿಮೆ ಆದಮೇಲೆ ಬರ್ತಾರೆ. ಸೊ ನೋಡ್ಬೋದು ಪ್ಲೇಸ್ ನೀವು, ಬ್ಯೂಟಿಫುಲ್ ಆಗಿದೆ ಗಾಯ್ಸ್. ಮಟನ್ ಗ್ರೇವಿ ರೆಡಿ ಆಗ್ತಾಯಿದೆ. ಸೊ ಬೆಟರು ನೀವು ಮಧ್ಯಾಹ್ನನೇ ಬಂದರೆ ಒಳ್ಳೊಳ್ಳೆ ಜಾಗ ನಿಮಗೆ ಹುಡ್ಕೊಂಡು ನೀವು ಕುತ್ಕೊಬೋದು, ಸಿಟ್ಟಿಂಗ್ ಮಾಡಿಬಿಟ್ಟು ಕುಕ್ಕಿಂಗ್ ಮಾಡ್ಬೋದು. ಸ್ಟೈಲ್ ಇದು. ಎಣ್ಣೆದಲ್ಲಿ ಬೇಯಿಸಿರುವಂತಹ ಆಲೂಗಡ್ಡೆನ ಮಿಕ್ಸ್ ಮಾಡ್ಕೊಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಸಾಲ ಎಲ್ಲ ಕರೆಕ್ಟಾಗಿ ಅಂಟಬೇಕು. ವಾವ್, ಲುಕ್ಸ್ ಅಮೇಜಿಂಗ್. ಸೊ ಗೈಸ್, ಮಟನ್ ಬೆಂದಾಯಿತು. ಇದ್ರ ಮೇಲೆ ಬೇಯಿಸಿರುವಂತಹ ಆಲೂಗಡ್ಡೆನ ಹಾಕೊಬೇಕು. ಸೊ ನೋಡ್ಬೋದು ನೀವು, ಇದು ನಾರ್ತ್ ಇಂಡಿಯನ್ ಡಿಶ್ ಸರ್, ನಾರ್ತ್ ಇಂಡಿಯನ್ ಸ್ಟೈಲ್ ಇದು. 4 ವಿಷಲ್ ಆದರೆ ಮಟನ್ ರೆಡಿ. 5 ವಿಷಲ್ ಆದರೆ 5 ವಿಷಲ್ ಬಾಬು. ಹಾಂ, 5 ವಿಷಲ್ ಆದರೆ ಮಟನ್ ರೆಡಿ, ಸವಿಯಲು ಸಿದ್ಧ. ಹಾಕೊಳ್ಳಿ, ಒನ್ ಮೋರ್ ಅನ್ನಿ, ಬಾರಿಸ್ತಾ ಇರಿ ಈ ವ್ಯೂ ಜೊತೆ. ಏನು ಹೇಳ್ತೀರಾ? ಆಹಾ ಗಾಯ್ಸ್, ಸುಗಂಧ ಅದ್ಭುತ, ಅತಿ ಅದ್ಭುತ. ನೋಡಿ, ಎಲ್ಲ ಬ್ಯಾಟ್ಸ್ಮನ್ ರೆಡಿ ಆಗಿದ್ದಾರೆ. ನಿಂಬು ನೋಡಿ ಗಾಯ್ಸ್, ಈರುಳ್ಳಿ, ನಿಂಬೆಹಣ್ಣು, ಸೌತೆಕಾಯಿ, ಮೆಣಸಿನ್ಕಾಯಿ ಇದೆಲ್ಲ ಇದ್ದರೆ, ಇದ್ರ ಜೊತೆ ಈ ಥರ ಒಂದು ಒಳ್ಳೆ ವ್ಯೂ ಇದ್ದರೆ ಸಾಕು, ಸ್ವರ್ಗಕ್ಕೆ 3 ಗೇನು. ಅವರಷ್ಟು ಇದು ಮಾಡಿ ಎಫರ್ಟ್ ಮಾಡಿರೋದಕ್ಕೆ ಹೆಂಗಿದೆ ಅಂತ ಹೇಳ್ರಿ. ಸೂಪರ್, ತುಂಬ ಚೆನ್ನಾಗಿದೆ. ಅಳಿಮೆ ಆಹಾ, ಅದ್ಭುತ. ಎಲ್ಲರಿಗೂ ಒಳ್ಳೆ ಖುಷಿ ಕೊಟ್ಟ ನನ್ನ ಅಳಿಯ ಮಗಳು. ಒಳ್ಳೆ ಮಟನ್ ಗ್ರೇವಿ ಗಾಯ್ಸ್. ಫ್ರೀ ಇದ್ದಾಗ ಮನೆಯಲ್ಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಒನ್ ಮೋರ್ ಅಂದ್ಕೊಳ್ಳಿ. ಸೊ ಗಾಯ್ಸ್, ನೋಡ್ಬೋದು ಎಲ್ಲ ಕಾರ್ ಇವಾಗ ಬರ್ತಾ ಇದೆ, ಬಿಸಿಲು ಕಡಿಮೆ ಆಗ್ತಾ ಇದ್ದಂಗೆ. ಎಂಥ ಬ್ಯೂಟಿಫುಲ್ ಪ್ಲೇಸ್ ನೋಡಿ. ಸೊ ಗಾಯ್ಸ್ ನೋಡಿ, ಅಲ್ಲೊಬ್ರು ಆ ಸೈಡ್ ಒಬ್ಬರು ಬಂದಿದ್ದಾರೆ ತಾರಲ್ಲಿ. ಆಫ್ ರೋಡಿಂಗ್ ಬೆಸ್ಟು ಗಾಯ್ಸ್,
ಆಫ್ ರೋಡಿಂಗಲ್ಲಿ ಬಂದರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಿಮಗೆ. ಬೆಟ್ಟ ಗುಡ್ಡ ಮೇಲೆಲ್ಲ ಹತ್ಸ್ಕೊಂಡು ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ. ಫ್ಯಾಮಿಲಿ ಜೊತೆ ವೀಕೆಂಡಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅನ್ಬೋದು ಇದು. ವಾನಮ್ಮ ಲೇಕು, ತಮಿಳ್ನಾಡಲ್ಲಿರೋದು. ಅಲೆಯೋ ಅಲೆ ಎದೆಯೊಳಗೆ ಸುಖದ ಮಳೆ ಒಳಗೊಳಗೆ ಬಳಿನಿ ಬಂದಾಗ. ಕಾಫಿ ರೆಡಿ ಆಗ್ತಾ ಇದೆ. ಸೊ ನೋಡಿ, ಬ್ಯೂಟಿಫುಲ್ ವೆದರ್ ಜೊತೆ ಕಾಫಿ ಕುಡಿತಾ ಇದ್ದೀವಿ. ಸ್ಟ್ರಾಂಗ್ ಕಾಫಿ. ಗೈಸ್ ನೋಡಿ ಗೈಸ್ ಹೆಂಗಿದೆ. ಆ ಕಾಲದಲ್ಲಿ ಕ್ಯಾಮ್ರಾ ಇಲ್ಲ ಅನ್ಸುತ್ತೆ. ಇದ್ದಿದ್ರೆ ಇವ್ರ ಥರ ಫೋಟೋಶೂಟ್ ಯಾರು ಮಾಡಿರೋಕ್ಕೆ ಸಾಧ್ಯ ಇಲ್ಲ. ನೋಡಿ ಗೈಸ್, ಫೋಟೋಶೂಟ್ ಸೆಕ್ಷನ್ ನಡೀತಾ ಇದೆ. ಎಲ್ಲರದು ನೋಡ್ಬೋದು, ನಮ್ಮ ತಂದೆ ತಾಯಿಯವ್ರದ್ದು ನೋಡ್ಬೋದು. ಸತ್ಯ ಈಸ್ ಇನ್ ಲವ್. ಗೈಸ್, ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.